ನೆಲಮಂಗಲ ತಾಲೂಕು ಶ್ರೀ ಹೊನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠದಲ್ಲಿ ವರ್ಷಕ್ಕೆ ಒಮ್ಮೆ ನಡೆಯುವ ಅದ್ದೂರಿ ಜಾತ್ರಾ ಮಹೋತ್ಸವ ಸುಮಾರು 8 ದಿನಗಳಿಂದ ಹಲವಾರು ಕ್ರೀಡಾಕೂಟಗಳನ್ನು ಚಲಾಯಿಸಿ ವಿಜೇತರಿಗೆ ಹಾಗೂ ವಿಜಯ ತಂಡಗಳಿಗೆ ಗೌರವದಿಂದ ಶ್ರೀ ಹೊನಕಲ್ಲು ಪುರಸ್ಕಾರ ಮಾಡಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದು ತುಂಬಾ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನೆರವೇರಿತು. ಹಲವಾರು ಗಣ್ಯರು ಆಗಮಿಸಿದ್ದು ರಾಜಕೀಯ ನಾಯಕರುಗಳು ಪಕ್ಷ ಭೇದವಿಲ್ಲದೆ ಶ್ರೀ ಹೊನಕಲ್ಲು ಮಲ್ಲೇಶ್ವರ ಆಶೀರ್ವಾದ ಪಡೆದು ಜಾತ್ರಾ ಮಹೋತ್ಸವಕ್ಕೆ ಪಾತ್ರರಾದರು. ಯಥಾ ರೀತಿ ಪ್ರತಿ ವರ್ಷದಂತೆ ಸೋಂಪುರ ಹೋಬಳಿಯ ಜನ ಮೆಚ್ಚಿನ ನಾಯಕ ಅಂತಾನೆ ಬಿರುದು ತಗೊಂಡಿರುವ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ಬಿಸಿಲಿನಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಮಜ್ಜಿಗೆ, ಪಾನಕ ಹಾಗೂ ಹೆಸರುಬೇಳೆ ಕೊಟ್ಟು ಜನರ ಮನಸ್ಸಿನಲ್ಲಿ ಬಿರು ಬಿಸಿಲಿನಲ್ಲಿ ಬಂದ ಭಕ್ತಾದಿಗಳಿಂದ ಆಶೀರ್ವಾದ ಪಡೆದರು. ಜಾತ್ರೆಯ ವಿಶೇಷವೇನೆಂದ್ರೆ 8 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಆಗಮಿಸಿ ಶ್ರೀ ಹೊನಕಲ್ಲು ಮಲ್ಲೇಶ್ವರ ರಥಯಾತ್ರೆ ಅಂದ್ರೆ ತೇರು ಎಳೆದು ತಮ್ಮ ತಮ್ಮ ನೆಚ್ಚಿನ ನಂಬಿಕೆಗಳನ್ನ ಬಾಳೆಹಣ್ಣಿನ ಮೇಲೆ ಬರೆದು ದೇವರ ಶಿಖರಕ್ಕೆ ಎಸೆಯುತ್ತಾರೆ. ಅಂದ್ರೆ ಮುಂದಿನ ವರ್ಷದ ಜಾತ್ರಾ ಮಹೋತ್ಸವ ಬರುವವರೆಗೂ ಶ್ರೀ ಹೊನಕಲ್ಲು ಮಲ್ಲೇಶ್ವರ ದೇವರು ಭಕ್ತಾದಿಗಳನ್ನ ಕಾಪಾಡ್ತಾರೆ ಅನ್ನುವ ನಂಬಿಕೆ ಇದೆ. ಈ ಭಾಗದ ಜನತೆಗೆ ಜಾಗೃತಿ ಮೂಡಿಸಿದಂತಹ ಕೀರ್ತಿ ಅದು ಬಸವರಮಾನಂದ ಮಹಾಸ್ವಾಮಿಗಳವರು. ಇಲ್ಲಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು. ಶೂನ್ಯದಿಂದ ಒಳ್ಳೆಯ ಹೆಸರನ್ನು ಇಟ್ಟಿದ್ದಾರೆ. ಇಲ್ಲಿ ಬಸವರಾಮಾನಂದ ಸ್ವಾಮಿಗಳು ಬಂದಾಗ ಅವರಿಗೆ ಇಲ್ಲಿದ್ದಂತಹದ್ದು ಬಹಳ ದೊಡ್ಡ ಶೂನ್ಯ. ಮಕ್ಕಳಿದ್ರು, ಹಣ ಇರಲಿಲ್ಲ. ಮಕ್ಕಳಿದ್ರು, ಸರಿಯಾದ ಕೊಠಡಿಗಳಿರಲಿಲ್ಲ. ಮಕ್ಕಳಿದ್ರು, ಸರಿಯಾದ ಶಾಲೆಗಳಿರಲಿಲ್ಲ. ದನ ಇದ್ವು, ಗೋಶಾಲೆ ಇರಲಿಲ್ಲ. ಈ ಥರದ ಎಲ್ಲ ಸವಾಲುಗಳು ಶೂನ್ಯದಿಂದ ಇವತ್ತು ಎಲ್ಲರೂ ಒಂದು ಸಾರಿ ಸೋಮಣ್ಣಂಥವರು, ಡಿ ಬಿ ಜಯಚಂದ್ರರಂಥವರು, ದೇವೇಗೌಡರಂಥವರು ಬಂದು ಈ ಮಠಕ್ಕೆ ಬರುವುದರ ಜೊತೆಯಲ್ಲಿ ಈ ಮಠದ ಮಾನ್ಯತೆಯನ್ನು ಹೆಚ್ಚು ಮಾಡಿದಂತಹ ಕೀರ್ತಿಗೆ ಅದು ಬಸವರಾಮಾನಂದ ಮಹಾಸ್ವಾಮಿಗಳು ಕಾರಣೀಭೂತರು ಅನ್ನೋದನ್ನು ನಾವೆಲ್ಲರೂ ಸಹಿತ ಯೋಚಿಸಬೇಕಾಗಿರುವಂತಹದ್ದು. ಈ ಕ್ರಿಯಾಶೀಲತೆ, ಅವರ ಅಧ್ಯಯನ ಮತ್ತು ಸಮರ್ಪಣಾ ಭಾವ ಮಠಗಳನ್ನು ಬೆಳೆಸಲಿಕ್ಕೆ ಸಾಧ್ಯವಿದೆ. ಒಳಗಡೆ ಆದರೆ ಬಂದು ಯಾಕೆ ಸ್ವಾಮೀಜಿ ಆಗಿಲ್ಲ ಅಂತ ಕೇಳ್ಬೋದು. ಅದನ್ನು ಮಾಡುವಂಥ ಕರ್ತವ್ಯ ನಂದು ಅನ್ನುವಂಥದ್ದನ್ನು ಭಾವಿಸ್ತಾ ಇವತ್ತು ಈ ಒಂದು ಮಠ
50ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಆಚರಿಸಬೇಕು ಅಂತಂದರೆ ನಮ್ಮ ಶರಣ ಸದಾಶಿವಯ್ಯನವರ ಒಂದು ಕೆಲಸ ಬಹಳ ಮುಖ್ಯವಾಗಿರುವಂಥದ್ದು. ಅವರು 45 ವರ್ಷ ಈ ಕ್ಷೇತ್ರದಲ್ಲಿ ಇದ್ದಂಥವರು ಶರಣ ಸದಾಶಿವಯ್ಯನವರು. ಅವರ ಗದ್ದಿಗೆ ನಮ್ಮ ಬೆನಚನಹಳ್ಳಿಯಲ್ಲಿ ಇರುವಂಥದ್ದು. ಅವರ ಗದ್ದಿಗೆಗೆ ಪ್ರತಿ ವರ್ಷ ಪೂಜೆ ಮಾಡೋದ್ರ ಮೂಲಕ ನಮ್ಮ ಜಾತ್ರೆಯನ್ನು ಪ್ರಾರಂಭಿಸುವಂಥದ್ದು. ಅವರು ಈ ಮಠದ ಮೂಲ ಕರ್ತೃ. ಅದ ನಂತರ ನಮ್ಮ ಕಾಯಕ ಯೋಗಿ ಸಿದ್ಧಯೋಗಾನಂದ ಮಹಾಸ್ವಾಮೀಜಿಯವರು 22 ವರ್ಷ ಈ ಕ್ಷೇತ್ರವನ್ನು ಮುನ್ನಡೆಸಿದಂಥವರು. ಅವರು ಈ ಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ವಿದ್ಯಾರ್ಥಿಯಿಂದ ಪ್ರಾರಂಭ ಮಾಡಿದ್ದು, ಮಹೇಶ್ ಅನ್ನುವಂಥ ಅನಾಥಾಶ್ರಮದ ಒಂದು ವಿದ್ಯಾರ್ಥಿಯಿಂದ. ಸ್ವಾಮೀಜಿಯವರು ಡಾಬಸ್ಪೇಟೆಯಲ್ಲಿರುವಂಥ ಚೌಟ್ರಿಗಳಿಗೆ ಹೋಗಿ ಈ ವಸ್ತ್ರದಲ್ಲಿ ಅನ್ನವನ್ನು, ವಾಟರ್ ಕ್ಯಾನಲ್ಲಿ ಸಾಂಬಾರನ್ನು ತಂದು ಇಲ್ಲಿ ಮಠವನ್ನು, ಅನಾಥಾಶ್ರಮವನ್ನು ಪ್ರಾರಂಭಿಸಿದಂಥ ಎಲ್ಲ ಕೀರ್ತಿ ನಮ್ಮ ಸಿದ್ಧಯೋಗಾನಂದ ಸ್ವಾಮೀಜಿ ಅವರಿಗೆ ಸಲ್ಲುವಂಥದ್ದು. ಅವರು ಹಾಕಿಕೊಟ್ಟಂಥ ದಾರಿ ಇದೆಯಲ್ಲ, ಈ ವನಕಲ್ಲು ಮಠ 15-16ನೇ ಶತಮಾನದಲ್ಲಿ ಇಲ್ಲಿ ವನಕಲ್ ಮಲ್ಲೇಶ್ವರರು, ಗುರುಮಲ್ಲೇಶ್ವರರು, ಮಲೆಮಾದೇಶ್ವರರು, ಜುಂಜಪ್ಪ, ಮಂಟೇಸ್ವಾಮಿ ಇವರು ಜಾನಪದ ಸಾಂಸ್ಕೃತಿಕ ನಾಯಕರು. ಆ ಕಾಲಘಟ್ಟದ ಈ ಒಂದು ಪರಂಪರೆಯನ್ನು ಒಳಗೊಂಡಂಥದ್ದು. ಅಲ್ಲದೊಂದು ವನಕಲಪ್ಪನ ಬೆಟ್ಟ ಈ ಭಾಗದಲ್ಲಿ ಯಾರಿಗೇನ ಕೇಳಿದರೆ ಮಠ ಅನ್ನೋದಕ್ಕಿಂತ ವನಕಲಪ್ಪನ ಬೆಟ್ಟ ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಆ ವನಕಲಪ್ಪನ ಬೆಟ್ಟ ಆ ಯೋಗಿಗಳು ಮಾಡಿದಂಥ ಜಪ ತಪದ ಫಲವಾಗಿ ಇವತ್ತು ವನಕಲ್ ಮಲ್ಲೇಶ್ವರ, ಗಂಗೆ ಗೌರಿ ಇರುವಂಥದ್ದು. ಇಡೀ ಇತಿಹಾಸದಲ್ಲಿ ಗಂಗರು ಮಣ್ಣೆಯನ್ನು ರಾಜಧಾನಿಯಾಗಿ ಮಾಡಿಕೊಂಡಾಗ ಶ್ರೀ ಪುರುಷ ಅನ್ನುವಂಥ ರಾಜ ಈಶ್ವರ ಮತ್ತು ಗಂಗೆ ಗೌರಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ತಲಕಾಡಲ್ಲಿರುವಂಥದ್ದನ್ನು ಶ್ರೀ ಪುರುಷ ರಾಜ ಹೇಳ್ತಾನೆ ಮಹಾರುದ್ರನ ಕಾವ್ಯದಲ್ಲಿ. ಆ ತಲಕಾಡನ್ನು ಬಿಟ್ಟರೆ ವನಕಲ್ ಮಲ್ಲೇಶ್ವರದಲ್ಲಿ ಈಶ್ವರನ ಜೊತೆಯಲ್ಲಿ ಗಂಗೆ ಗೌರಿ ಇರುವಂಥ ಏಕೈಕ ಕ್ಷೇತ್ರ ಇದು ವನಕಲ್ಲು. ಈಶ್ವರ ಇರ್ತಾನೆ, ಈಶ್ವರನ ಜೊತೆಯಲ್ಲಿ ಗೌರಿ, ಇಲ್ಲಾಂದ್ರೆ ಗಂಗೆ ಇರ್ತಾರೆ. ಅದು ಇಬ್ರು ಇರುವಂಥ ಕ್ಷೇತ್ರ ಅಂದರೆ ಕರ್ನಾಟಕದಲ್ಲಿ ಇದು ಒಂದೇ. ತಲಕಾಡಲ್ಲಿರೋದು ಮುಚ್ಚೋಗಿದೆ, ಅದ್ರ ಇತಿಹಾಸದಲ್ಲಿ ತಲಕಾಡಲ್ಲಿ ಇದೆ ಅಂತ ಇದೆ, ಆದರೆ ಬಟ್ ಅದು ಮರಳಲ್ಲಿ ಮುಚ್ಚೋಗಿರುವಂಥದ್ದು. ಆದರೆ ಆ ವನಕಲ್ ಮಲ್ಲೇಶ್ವರ ಜೊತೆಗೆ ಗಂಗೆ ಗೌರಿ ಮೊನ್ನೆಯ ರಾಜ ಆ ಗಡಿ ದೇವತೆಯಾಗಿ ಪ್ರತಿಷ್ಠಾಪಿಸಿರುವಂಥದ್ದು. ನಿಜವಾಗ್ಲೂ ನಾವು ತತ್ವ ಆರಾಧಕರ ಜೊತೆಯಲ್ಲಿ, ಸಂಸ್ಕೃತಿಯ ಆರಾಧಕರಾಗುವುದರ ಜೊತೆಯಲ್ಲಿ ಚಾರಿತ್ರ್ಯವನ್ನು ಆರಾಧನೆ ಮಾಡೋದಿದೆಯಲ್ಲ, ಅದು ನಮ್ಮ ಆದ್ಯ ಕರ್ತವ್ಯ ಅನ್ನುವಂಥದ್ದು. ಹೇಳಿ ಗುರುಜಿ, ಯಾವ ರೀತಿ ನಡೀತೀವಿ ಈ ಒಂದು ವರ್ಷದ ಜಾತ್ರೆ ಅಂತ? ವನಕಲ್ಲು ಮಲ್ಲೇಶ್ವರ ಜಾತ್ರೆಯ 50ನೇ ವರ್ಷದ ಬ್ರಹ್ಮರಥೋತ್ಸವವು ನಮ್ಮ ಶರಣ ಸದಾಶಿವಯ್ಯ ಸ್ವಾಮೀಜಿಯವರ ಒಂದು ಸಂಕಲ್ಪದಂತೆ, ಸಿದ್ಧಯೋಗಾನಂದ ಮಹಾಸ್ವಾಮೀಜಿಯವರ ಕೃಪೆಯಂತೆ ಇವತ್ತು ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವವು ಜರುಗಿರುವಂಥದ್ದು. ಇದೊಂದು ಸುವರ್ಣ ಮಹೋತ್ಸವ ಅನ್ನುವಂಥದ್ದು. 3 ತಲೆಮಾರಿನ ಸ್ವಾಮೀಜಿಯವರು ಈ ರಥೋತ್ಸವವನ್ನು 50 ವರ್ಷಗಳ ಕಾಲ ಕಾಯ ವಾಚ ಮನಸಾರೆ ಗಂಗೆ ಗೌರಿ ಈಶ್ವರನ ಉತ್ಸವ ಮೂರ್ತಿಯೊಂದಿಗೆ ಇವತ್ತು ಬ್ರಹ್ಮರಥೋತ್ಸವ ಜರುಗಿರುವಂಥದ್ದು. ಇಂತಹ ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಹೆಸರಾದಂತಹ ರಾಜಕೀಯ ಮುತ್ಸದ್ದಿಗಳಾಗಿರುವಂತಹ ಜಯಚಂದ್ರ ಸಾಹೇಬ್ರವರು, ದೆಹಲಿ ವಿಶೇಷ ಪ್ರತಿನಿಧಿಗಳು ಮತ್ತು ತಿಪ್ಪೇಸ್ವಾಮಿ MLC ಅವರು ಮತ್ತು ಶಾಸಕರಾಗಿರುವಂಥ ಶ್ರೀನಿವಾಸರವರು, ನೆಲಮಂಗಲ ಶಾಸಕರು, ಹಿರಿಯೂರಿನ ನಿಕಟಪೂರ್ವ ಶಾಸಕರಾಗಿರುವಂತಹ ಪೂರ್ಣಿಮಾ ಶ್ರೀನಿವಾಸರವರು ಮತ್ತು ಈ ಭಾಗದ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥದ್ದು. 5 ಜನಗಳಿಗೆ ಮಠದಿಂದ ನೀಡಲಾಗಿರುವಂಥ ಪ್ರತಿಷ್ಠಿತ ಪ್ರಶಸ್ತಿಯಾಗಿರುವಂತಹ ವನಕಲ್ಲು ಶ್ರೀ ಪ್ರಶಸ್ತಿಯನ್ನು ಡಾಕ್ಟರ್ ಸಿ ಸೋಮಶೇಖರ್ ಅವರು, ನಿವೃತ್ತ DC ಅವರು ಮತ್ತು ಗಡಿ ನಾಡ ಅಭಿವೃದ್ಧಿ ಪ್ರಾಧಿಕಾರದ ನಿಕಟಪೂರ್ವ ಅಧ್ಯಕ್ಷರು ಅವರಿಗೆ ನೀಡಲಾಯಿತು. ಮತ್ತು ಸಂಶೋಧಕರಾಗಿರುವಂತಹ ನಂಜುಂಡಸ್ವಾಮಿಯವರಿಗೆ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಮತ್ತು BG ಗೋವಿಂದಪ್ಪನವರಿಗೂ ಮತ್ತು ಸಿಂಗ್ರಿ ಭಾಸ್ಕರ್ ಅವರು ಲಯನ್ಸ್ ಕ್ಲಬ್ ಅಧ್ಯಕ್ಷರು, ಶಿವಕುಮಾರ್ ಅವರು ಹರ್ಷ ಆಸ್ಪತ್ರೆಯ ಮಾಲೀಕರು ಶಿವಕುಮಾರ್ ಅವರಿಗೆ ಈ 5 ಜನಗಳಿಗೆ ಪ್ರಶಸ್ತಿಯನ್ನು ನೀಡುವುದರ ಮೂಲಕವಾಗಿ ಸ್ಪೋರ್ಟ್ಸಲ್ಲಿ ಕ್ರಿಕೆಟಲ್ಲಿ ಪ್ರಥಮವಾಗಿ ಬಂದಂತಹ ನಮ್ಮ ಕ್ರೀಡಾಪಟುಗಳಿಗೆ, ವಾಲಿಬಾಲ್ ಕ್ರೀಡಾಪಟುಗಳಿಗೆ ನಗದು ಬಹುಮಾನದ ಜೊತೆಗೆ ಕಪ್ಪನ್ನು, ಸಿದ್ಧಯೋಗಾನಂದ ಶ್ರೀ ಕಪ್ಪನ್ನು ನೀಡಲಾಗಿರುವಂಥದ್ದು. ನಿರಂತರವಾಗಿ
ವನಕಲ್ಲು ಮಲ್ಲೇಶ್ವರ ಕ್ಷೇತ್ರದಲ್ಲಿ ನಮ್ಮ ವನಕಲ್ಲು ಮಠದ ಟ್ರಸ್ಟಿಗಳು ಕಾಯ ವಾಚ ಮನಸಾರೆ ಮತ್ತು ಸಮಸ್ತ ಭಕ್ತರು ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಜನಾಂಗದರು ಈ ಮಠದ ಟ್ರಸ್ಟಿಗಳು ಸದಸ್ಯರು ಭಕ್ತರು ಹಾಗೆ ಈ ಮಠವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಈ ಕೀರ್ತಿ ಸಲ್ಲುವಂಥದ್ದು. ಎಲ್ಲ ಮಾಧ್ಯಮ ಮಿತ್ರರಿಗೂ ನಿಮಗೂ ಶರಣು ಶರಣಾರ್ಥಿಗಳು. ಅಂದರೆ ನಿಮ್ಮ ಕೈಯೇ ಬರ್ತಾ ಮಾಮೂಲಿ ಥರ ಕೂತ್ಕೊಂಬಿಟ್ಟು ಸರ್. ಈಗ ರಥೋತ್ಸವದ ಬಗ್ಗೆ ಹೇಳಿ ಗುರುಜಿ. ವನಕಲ್ಲು ಮಲ್ಲೇಶ್ವರ ರಥೋತ್ಸವವು 50ನೇ ವರ್ಷದ ಬ್ರಹ್ಮ ರಥೋತ್ಸವವು. ಇದರಲ್ಲಿ ವಚನ ಸಾಹಿತ್ಯ ವಿಜಯ ರಥೋತ್ಸವ ಇರುವಂಥದ್ದು. ನಾನು ವನಕಲ್ಲು ಮಠದ ಪೀಠಾಧಿಪತಿಗಳಾದ ಮೇಲೆ ಒಂದು ಸಂಸ್ಕೃತಿಯ ಉತ್ಸವ, ಇನ್ನೊಂದು ಇತಿಹಾಸದ ಉತ್ಸವ. ಈ ವಚನಗಳನ್ನು ರಥದ ಮೇಲೆ ಇಟ್ಟು ಎಳೆಯುವಂತಹ ಏಕೈಕ ಪರಂಪರೆ ಇರೋದು ಅದು ವನಕಲ್ಲು ಮಠದಲ್ಲಿ ಮಾತ್ರ ಅನ್ನುವಂಥದ್ದು. ಒಂದು ಧರ್ಮದ ಉತ್ಸವ ಅದು ಉತ್ಸಾಹ ಆಗಿ ಹೋಗುತ್ತದೆ. ಆದರೆ ವಚನ ಸಾಹಿತ್ಯವನ್ನು ಶರಣರು ಯಾವುದೇ ಜಾತಿ ಮತ ಪಂಥಗಳಿಲ್ಲದೆ ಎಲ್ಲರೂ ಸಂಗ್ರಹಿಸಿ ರಚಿಸಿರುವಂಥದ್ದು. ಅದು ಕನ್ನಡ ನಾಡಿನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅನ್ನುವಂಥದ್ದು. ಕಾನೂನನ್ನು ಕಾವ್ಯಾತ್ಮಕವಾಗಿ ಬೋಧಿಸುವಂಥ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಅದು ವಚನ ಸಾಹಿತ್ಯ. ಅಂಥ ವಚನಗಳ ಕಟ್ಟುಗಳನ್ನು ರಥದ ಮೇಲೆ ಇಡುವುದರ ಮೂಲಕವಾಗಿ ವನಕಲ್ಲು ಮಲ್ಲೇಶ್ವರ ಮತ್ತು ಇತಿಹಾಸವಾಗಿರುವಂಥ ವಚನಗಳನ್ನು ಈ ಜೊತೆಯಲ್ಲಿ ರಥೋತ್ಸವವನ್ನು ಮಾಡಿರುವಂಥದ್ದು. ಇದೊಂದು ಹೊಸ ಇತಿಹಾಸ ಈ ನಮ್ಮ ಕರ್ನಾಟಕದಲ್ಲಿ ಅನ್ನುವಂಥದ್ದು. ಆಶೀರ್ವಾದವನ್ನು ಮಾಡಿದರು. ಆ ಆಶೀರ್ವಾದವನ್ನು ನಾನು ಯಾವತ್ತೂ ಸಹ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಮಠ ಬೆಳಿಬೇಕು. ಇವತ್ತು ನನ್ನ ಕ್ಷೇತ್ರದಲ್ಲಿ ಹಲವಾರು ಮಠಗಳಿದ್ದಾವೆ, ಅದರಲ್ಲಿ ಇದು ಒಂದು. ಎಲ್ಲ ಮಠಗಳ ಜೊತೆ ಒಂದು ಉತ್ತಮವಾದಂಥ ಸಮಾಜಮುಖಿಯಾಗಿರ್ತಕ್ಕಂಥ ಒಂದು ಸೌಹಾರ್ದಯುತವಾದಂಥ ಸಂಬಂಧವನ್ನ ಈ ಕ್ಷೇತ್ರದ ಒಬ್ಬ ಸೇವಕನಾಗಿ ನಾನು ಇಟ್ಕೊಂಡು, ಸಮಾಜದ ಗುರುಗಳು ಏನೇ ನನಗೆ ಹೇಳಿದ್ರು ಸಹ, ಗುರುಗಳೇ ನೀವೊಂದು ಫೋನ್ನಲ್ಲಿ ಹೇಳಿ ನಾನು ಮಾಡ್ತೀನಿ ಅಂತ ಎಲ್ಲ ಗುರುಗಳಿಗೂ ಹೇಳಿ ಇವತ್ತವರೆಗೂ ಮಠದ ಮಂಗಲ ಟೌನ್ ಅಲ್ಲಿರ್ತಕ್ಕಂಥ ಬಸವಣ್ಣ ದೇವರ ಮಠ ಇರ್ಬೋದು, ಸೋಲೂರಲ್ಲಿರ್ತಕ್ಕಂಥ ಯಾವ ಮಠದ ಪೀಠಾಧ್ಯಕ್ಷರು ನಮ್ಮ ಗುರುಗಳು ನನಗೆ ಏನು ಆದೇಶವನ್ನ ಕೊಟ್ಟಿದ್ದಾರೆ, ಇದೆಲ್ಲ ಚುನಾವಣಾ ಸಮಯ, ನೀತಿ ಸಂಹಿತೆ ಜಾರಿಯಲ್ಲಿದೆ, ನಾನು ಅದನ್ನ ಇಲ್ಲಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅದೆಲ್ಲವನ್ನು ಸಹ ಸಾರ್ಥಕಗೊಳಿಸ್ತಕ್ಕಂಥ ಕೆಲಸವನ್ನ ನಿಮ್ಮ ಸಮ್ಮುಖದಲ್ಲಿ ಮಾಡಬೇಕಾಗ್ತದೆ. ಅದೇ ರೀತಿ ಬುದ್ಧಿಯವರು ನನಗೆ ಒಂದು ಹಲವಾರು ರೀತಿಯ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಎಲ್ಲವನ್ನೂ ಸಹ ಈ ಕ್ಷೇತ್ರದ ಸೇವಕನಾಗಿ, ಈ ಮಠದ ಸದ್ಭಕ್ತನಾಗಿ ನಾನು ಮಾಡೇ ಮಾಡ್ತೀನಿ. ಮಠದ ಜೊತೆ ಒಬ್ಬ ಭಕ್ತನಾಗಿ ಮಠದ ಸೇವೆಯನ್ನ ನಿರಂತರವಾಗಿ ನಾನು ಮಾಡ್ತೀನಿ, ಮಠದ ಜೊತೆ ಇರ್ತೀನಿ ಅಂತ ಹೇಳ್ತಾ, ಈ ಕ್ಷೇತ್ರದ ಸೇವಕನಾಗಿ ಮತ್ತೊಮ್ಮೆ ಈ ಭಾಗದಲ್ಲಿ ಇಂಥ ಧಾರ್ಮಿಕ ಕಾರ್ಯಗಳು, ಜಾತ್ರಾ ಮಹೋತ್ಸವಗಳು, ಈ ಮಠದಲ್ಲಿ ನಡೀತಾ ಇರತಕ್ಕಂಥ ಅಂಧ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ಸಮಾಜಕ್ಕೆ ಶ್ರೀಗಳು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಹೇಳ್ತಾ, ಈ ಜಾತ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಅಂತ ಹೇಳಿ ಶುಭ ಹಾರೈಸಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಈ ಕ್ಷೇತ್ರದ ಪರವಾಗಿ ನಾವು ಕೇಳ್ಕೊಳ್ತಾ ಅವ್ರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರಿಗೆ ಶಾಸಕರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೇನೆ ಈ ಒಂದು ಅಭೂತಪೂರ್ವ ಅವರಿಗೆ ಗೌರವ ಸಮರ್ಪಣೆ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಶ್ರೀನಿವಾಸ್ ರವರಿಗೆ ಇದೀಗ ಪರಮ ಪೂಜ್ಯರಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮ. ಬಹುಶಃ ನಾವು ಯಾರಾದ್ರೂ ಕೂಡ ಇವತ್ತು ಯಾರಾದರೂ ಸ್ವಾಮೀಜಿಗಳು ಯಾವುದೇ ಸಮಾಜದಲ್ಲಿ ಯಾವುದೇ ಪೀಠಕ್ಕೆ ಸೇರಿರಲಿ, ಆದರೆ ಅದರಲ್ಲೆಲ್ಲ ಒಂದು ಕಡೆಗೆ ವಿದ್ಯೆಯ ಕೊರತೆ ಮತ್ತು ಜ್ಞಾನದ ಕೊರತೆ ಎಂಥದ್ದು ಕಾಣ್ತದೆ ಅಂತ ಕಾಣ್ತದೆ. ಆದರೆ ಇದರಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಬಹುಶಃ ನನಗೆ ಹೇಳ್ತಾ ಇದ್ದರು, ಇವರು ಸುಮಾರು 5-6 ಹೇಳ್ತಾರೆ. ನನಗೆ ಇದನ್ನೆಲ್ಲ ನೋಡಿದಾಗ ನನಗೆ ಅತ್ಯಂತ ಆಶ್ಚರ್ಯ ಆಗ್ತದೆ. ಬಹುಶಃ ಇಂಥ ಒಬ್ಬ ಸ್ವಾಮೀಜಿಗಳು ಇವತ್ತು ಸಮಾಜಕ್ಕೆ ಬೇಕಾಗ್ತದೆ. ಅದರಲ್ಲೂ ಕೂಡ ಸ್ವಾಮೀಜಿಗಳು ಅಂತ ಹೇಳಿದ್ರೆ ಬಸವ ತತ್ವವನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಬೇಕಾದಾಗ ಅದಕ್ಕೆ ಈಗ ನಾನು ಸ್ವಾಮೀಜಿಯವರಲ್ಲಿ ಕೇಳಿದ್ವಿ,
ಈಗ ಈ ಮಟ್ಟಕ್ಕೆ ಇರ್ತಕ್ಕಂಥದ್ದು ಕೇವಲ 3.5 ಕೋಟಿ ನೀರು. ನನಗೆ ಒಂದು ಸಂತೋಷ ಅಂತ ಹೇಳಿದ್ರೆ, ನಮ್ಮ ನಾಗರಾಜರವರು ಈ ಭಾಗದ ಜನಪ್ರಿಯ ಶಾಸಕರು ಕೂಡ ಇಲ್ಲಿ ಬಂದಿದ್ದಾರೆ. ಬಹುಶಃ ಅವರ ಮೇಲೆ ಹೆಚ್ಚು ಗುರುತರವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ. ಇಂಥ ಮಠಗಳು ಅತ್ಯಂತ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇವತ್ತು ಒಂದು ತತ್ವ ಆದೇಶದ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂಥ ಪ್ರೋತ್ಸಾಹ ಹೇಳಬೇಕಾದಾಗ ಬಸವರಾಮಾನಂದ ಸ್ವಾಮಿ ಉಪ್ಪಾರ ಪೀಠ, ಉಪ್ಪಾರ ಮಠ, ಆ ಮಠ ಬೆಳೆದು ಬಂದಂಥ ದಾರಿಯನ್ನು ನಾನು ಬಹಳ ವರ್ಷದಿಂದ ನೋಡಿದ್ದೇವೆ. ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಮಠಕ್ಕೂ ಕೂಡ, ಅದರಲ್ಲಿ ಈ ಸ್ವಾಮೀಜಿಗಳಲ್ಲಿ ಒಂದು ವಿಶೇಷವಾದಂಥ ಕಳೆ ಇದೆ, ಒಂದು ಆಕರ್ಷಣೆ ಇದೆ. ಸಮಾಜಕ್ಕೆ ಏನಾದರೂ ಕೂಡ ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂಥದ್ದರ ಒಂದು ನಿಸ್ವಾರ್ಥ ಭಾವನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸ್ವಾಮೀಜಿಗಳು ಇವರು ಆಗಿದ್ದಾರೆ. ಹಾಗಾಗಿ ನಾನು ನಾಗರಾಜರಲ್ಲಿ ವಿನಂತಿ ಮಾಡ್ತೇನೆ, ಪ್ರೋತ್ಸಾಹವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಡಿ ಈ ಮಠ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ. ಮುಂದಿನ ದಿನದಲ್ಲಿ ಇವತ್ತು ಸಮಾಜದಲ್ಲಿ ಶೋಷಣೆ ಒಳಗಾಗಿರ್ತಕ್ಕಂಥ ಜನರಿಗೆ ಶಕ್ತಿಯಾಗಿ ಈ ಮಠ ನಿಲ್ಲಲಿ ಅಂತೇಳಿ ನಾನು ಹಾರೈಸಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಮತ್ತೊಂದು ಸಾರಿ ಮತ್ತೊಮ್ಮೆ ಈ ಮಠಕ್ಕೆ ಬರುವಂಥ ಪ್ರತಿ ವರ್ಷನೇ ಈ ವರ್ಷವೂ ಕೂಡ ಒನಕಲ್ ಮಹಾತ್ರ ಮಲೆಮಹದೇಶ್ವರ ಜಾತ್ರೆ ಭಾಳ ಅದ್ದೂರಿ ನಡೀತಾ ಇದೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಮಲೆಮಹದೇಶ್ವರ ಒಳ್ಳೇದು ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೀನಿ. ಸುಮಾರು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಭಾಳ ಭಕ್ತಿ ಇರ್ತಕ್ಕಂಥವನು, ಆ ಜೊತೆಲಿರ್ತಕ್ಕಂಥ ಮಕ್ಕಳ ಜೊತೆ ಭಾಳ ಬೆರ್ತಿರ್ತಕ್ಕಂಥವನು. ಪ್ರತಿಯೊಂದು ಕಾರ್ಯಕ್ರಮ ಏನೇ ಆದರೂ ಕೂಡ ಇಲ್ಲಿ ಇರ್ತಕ್ಕಂಥ ಮಕ್ಕಳು ಮತ್ತು ರುದ್ರ ಜೊತೆ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನನ್ನ ಸುಮಾರು 10-12 ವರ್ಷದಿಂದ ನಡೆಸ್ಕೊಂಡಿರ್ತಕ್ಕಂಥ ಒಂದು ಪದ್ಧತಿ. ಈ ವರ್ಷವೂ ಕೂಡ ಮಲೆಮಹದೇಶ್ವರ ಆಶೀರ್ವಾದ ಪಡೆದು ಈ ನಾಡಿಗೆ ಒಳ್ಳೆಯದಾಗಲಿ, ನಮ್ಮ ತಾಲೂಕಿನ ಜನತೆಗೆ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಅದೆಲ್ಲಿಂದ ಹೆಚ್ಚಿನ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ 28 ಡಿಸ್ಟಿಕಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳುಗಳು ಕೂಡ ಒಂದೊಂದು ಡಿಸ್ಟಿಕ್ಕಿಗೆ 5 ಜನ 6 ಜನ 2 3 ಹೆಣ್ಮಕ್ಳು ಸಮೇತ ಸುಮಾರು 8ರಿಂದ 10 ವರ್ಷದ ಮಕ್ಕಳೆಲ್ಲರೂ ಕೂಡ ಇಲ್ಲಿ ವಾಸ ಮಾಡ್ತಾವ್ರೆ. ಆ ಮಕ್ಕಳು ಭವಿಷ್ಯಕ್ಕೆ ಆ ಮಲೆಮಹದೇಶ್ವರ ಒಳ್ಳೇದು ಮಾಡಲಿ ಅಂತಕ್ಕಂಥ ಒಂದು ಬೈಕೆ. ಆ ಮಕ್ಕಳ ಈ ಸ್ಥಿತಿ ಏನೇ ಸ್ಥಿತಿ ನೋಡಿದ್ರೆ ಕಳ್ಳು ಚುರುಕನಿಸ್ತದೆ. ಇಲ್ಲಿ ಯಾರೂ ಆಗಲ್ಲ, ಯಾರು ಕಾಪಾಡಬೇಕು ಅಂತಕ್ಕಂಥದ್ದಿದ್ದರೆ ಆ ಭಗವಂತನೇ ಕಾಪಾಡಬೇಕು. ಆದ ಕಾರಣ ಮುಂದಿನ ದಿನಗಳಲ್ಲಾದರೂ ಕೂಡ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಶಕ್ತಿ ಕೊಡಲಿ, ಅವರ ಜೀವನ ಉಜ್ವಲ ಆಗಲಿ ಅಂತಕ್ಕಂಥದ್ದು ನನ್ನ ಬಯಕೆ. ಬಹುಶಃ ಸಿದ್ಧಗಂಗೆ ಮಠ ಇವತ್ತು ಇಡೀ ದೇಶ ಕಂಡಂಥ ಒಂದು ದೊಡ್ಡ ಮಠ. ಹಲವಾರು ಜನ ಲಕ್ಷಾಂತರ ಜನ ವಿದ್ಯೆ ಕಲ್ತೋಗಿರ್ತಕ್ಕಂಥವ್ರು ಇವತ್ತು ಕೂಡ ಸಿದ್ಧಗಂಗೆ ಮಠ ಅಂತಂದರೆ ದೇವಸ್ಥಾನದ ಪೂಜಿರ್ತಕ್ಕಂಥ ಒಂದು ಜನ ಜಾಗ. ಬಟ್ ಇಲ್ಲಿನ ಪರಿಸ್ಥಿತಿ ಏನಾಗೈತೆ ಅಂತಂದರೆ ಒಂದು ಚಿಕ್ಕ ಮಠ ಇದು, ಜಾಸ್ತಿ ಯಾರೂ ಗಮನ ಹರಿಸ್ತಾ ಇಲ್ಲ. ಸರ್ಕಾರದಿಂದ ನಾನು ಕೈ ಜೋಡಿಸಿ ಮನವಿ ಮಾಡೋದಿಷ್ಟೇ, ಇಂಥ ಮಠಗಳಿಗೂ ಕೂಡ ಸಹಾಯ ಮಾಡ್ತಕ್ಕಂಥ ಮನಸ್ಥಿತಿ ಬರಲಿ. ಇಲ್ಲಿ ವಾಸ ಮಾಡ್ತಕ್ಕಂಥ ಸುಮಾರು 180-200 ಜನ ಮಕ್ಕಳುಗಳಿಗೆ ಕನಿಷ್ಠ ಒಂದು ತಿಂಗಳಿಗೇನೋ ಒಂದು ಸ್ನಾನ ಮಾಡೋದೇನೋ ಬಹುಶಃ ಪಾಪ ಅವ್ರ ಪರಿಸ್ಥಿತಿ ಹೇಳ್ಬಾರ್ದು. ಅದನ್ನು ನಾನು ಆ ಮಲೆಮಹದೇಶ್ವರ ಕೇಳೋದಿಷ್ಟೇ, ನನಗೆ ಆಯಸ್ ಕಮ್ಮಿ ಮಾಡಿದ್ರೂ ಪರವಾಗಿಲ್ಲ, ಆ ಮಕ್ಕಳಿಗೆ ಭವಿಷ್ಯಕ್ಕೆ ಒಂದು ಆಯಸ್ ಕೊಡುವಂತಕ್ಕಂಥ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ. ಆ ಒನಕಲ್ ಮಲೆಮಹದೇಶ್ವರನಿಗೆ ಪ್ರತಿ ವರ್ಷವೂ ಕೂಡ ನನ್ನ ಕೊನೆ ಉಸಿರಿವರೆಗೂ ಕೂಡ ಇಲ್ಲಿರ್ತಕ್ಕಂಥ ಅನಾಥ ಮಕ್ಕಳು ಮತ್ತು ರುದ್ರ ಜೊತೆಯಲ್ಲಿ ನನ್ನ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ಳೋದ್ರ ಮುಖಾಂತರ ನನ್ನ ಪದ್ಧತಿ ಮುಂದುವರಿಸ್ತೀನಿ. ಇವತ್ತು ಕೂಡ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ನಡೀತು. ಹಲವಾರು ಜನ ಹಿರಿಯರು ಕೂಡ ಬಂದಿರು. ಈ ಕ್ಷೇತ್ರದ ಶಾಸಕರು, ಸಿರಾ ಕ್ಷೇತ್ರದ ಶಾಸಕರು, ಪೂರ್ಣಿಮಾ ಅವರು ಎಲ್ಲರೂ ಕೂಡ ಬಂದಿರು. ಅವರೆಲ್ಲರೂ ಗಮನ ಹರಿಸಿ ಅಟ್ಲೀಸ್ಟ್ ಈ ಮಠದ ಬಗ್ಗೆ ಸ್ವಲ್ಪ ಮುಖ್ಯಮಂತ್ರಿಗಳ ಗಮನ ತಂದು, ಮಂತ್ರಿಗಳ ಗಮನ ತಂದು ಈ ಮಠಕ್ಕೊಂದು ಸಹಾಯ ಮಾಡೋಂಥ ಕೆಲಸ ನಮ್ಮ ಶಾಸಕರು ಸೇರಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ಈ ಒಂದು ಚಿಕ್ಕ ಮಠ ಭಾಳ ಅರ್ಥಗತವಾಗಿ ಆರ್ಥಿಕ ಸಮಸ್ಯೆಯಲ್ಲಿ ಬಳತಾ ಇರ್ತಕ್ಕಂಥ ಮಠ, ಇದಕ್ಕೆ ಸಹಾಯ ಮಾಡಿದವ್ರು ಯಾವತ್ತೂ ಕೂಡ ಒಳ್ಳೆಯದಾಗ್ತದೆ. ಇವತ್ತು ಯಾರ್ಯಾರು ಈ ಮಲೆಮಹದೇಶ್ವರದಲ್ಲಿ ಮಹದೇಶ್ವರನ ದರ್ಶನ ಪಡೆದಿದ್ದೀವಿ ಅವರೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೀನಿ. ನಿನ್ನೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಲಿ ಆರೋಪ ಮಾಡಾರ ನಮ್ಮ ಖ್ಯಾತ ವಕೀಲರವರು, ಒಬ್ಬ ಹೈಕೋರ್ಟ್ ಲಾಯರು, ಭಾಳ ಮೇಧಾವಿ ಆತನ ಬಗ್ಗೆ ಏನು ಇತಿಹಾಸ ಐತೆ ಅಂತಕ್ಕಂಥದ್ದನ್ನು ನಾಡಿದ್ದು ಮಾಧ್ಯಮ ಗೋಷ್ಠಿ ಮೇಲೆ ತಂದು ಹೇಳ್ತೀನಿ. ಆತ ದಬ್ಬಾಳಿಕೆ ಮಾಡ್ತಾವನ, ನಾನು ದಬ್ಬಾಳಿಕೆ ಮಾಡ್ತೇನೆ ಅಂತಕ್ಕಂಥದ್ದನ್ನು ತಾಲೂಕಿನ ಜನಮುಖಕ್ಕೆ ತರಕ್ಕೆ ಬಯಸ್ತೀನಿ. ಅವ್ರು ಏನೇನು ಅವ್ಯವಹಾರ ಮಾಡವ್ರೆ, ನಿಮ್ಮ ಕಾರ್ಯಕರ್ತೇನು, ಖ್ಯಾತ ವಕೀಲರಾಗಿ ಎಷ್ಟು ಪ್ರಾಮಾಣಿಕತೆಯಿಂದ ಜೀವನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಿಮ್ಮ ಕರ್ಮಕಾಂಡನ ನಾಳೆ ನಡೆದಲ್ಲಿ ಜನಗಳ ಮುಂದೆ ತರ್ತೀನಿ. ಅವಾಗ ಹೇಳ್ತಾ ಇದ್ರಲ್ಲ ನನ್ನ ಕರ್ಮಕಾಂಡ ಅಂತೇಳಿ, ನಿನ್ನ ಕರ್ಮಕಾಂಡನ ನನ್ನ ಕರ್ಮಕಾಂಡನ ಅಂತ ಜನಗಳ ಮುಂದೆ ಬಿಡೋಣ. ಜನಗಳೇ ತೀರ್ಮಾನ ಮಾಡಲಿ.
ಮಾಡಲಿ. ನಾವೆಲ್ಲೂ ಕೂಡ MLRನ ಏಕವಚನದಲ್ಲಿ ಮಾತಾಡಿಲ್ಲ, ಕ್ಲಿಯರಿಟಿ ಇರಲಿ. ನಾನಾಗಾದರೆ ಒಬ್ಬ ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷನಾಗಿ MLA ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಸರಿನಾ ತಪ್ಪ ಅಂತ ಕೇಳೋದು ತಪ್ಪ. ಕಾಂಗ್ರೆಸ್ ಪಠಾಲಯಗಳೆಲ್ಲ ಕೂತ್ಕೊಂಡು ನನ್ನ ಬಗ್ಗೆ ನೆನ್ನೆ ರೋಷಾವೇಶ ಭಾಷಣ ಮಾಡಿದ್ರಲ್ರಿ ಹನುಮಂತೇಗೌಡ್ರೆ. ನಿಮ್ಮದು ಒಂದು 100 ಆಯ್ತದೆ ನಿಮ್ಮ ಕರ್ಮಕಾಂಡ. ಇಡೀ ನಿಮ್ಮ ಇತಿಹಾಸನ ನಾಳೆ ಜಾಲಾಡ್ತೀನಿ, ಇದಕ್ಕೆ ಉತ್ತರ ಕೊಡೋದು ನೀವು ರೆಡಿ ಇರಿ. ನಾನು ಸರಿನಾ ನೀವು ಸರಿನಾ? ಯಾರು ಹಂಗಾಮಿ ದುಡ್ಡು ಜೀವನ ಮಾಡವ್ರೆ, ಯಾರು ಹಂಗಾಮಿ ದುಡ್ಡು ಹೊಡೆದ್ರೆ ಅಂತಕ್ಕಂಥದ್ದನ್ನು ನಾಳೆ ತಾಲೂಕಿನ ಜನ ಮತ್ತೆ ನಾನು ತರ್ತೀನಿ. ನಾನು ಕೇಳೋ ದಾರಿನೇ ತಪ್ಪಿಸಿ ಕಾಂಗ್ರೆಸ್ ಮುಖಂಡರುಗಳಿಗೆ ನನ್ನಿರೋದು ಬೇರೆ ಮಾತಾಡ್ಲಿಕ್ಕೆ ದಾರಿ ಇಲ್ವಾ? ನಾನು ಪ್ರಶ್ನೆ ಮಾಡಿರ್ತಕ್ಕಂಥದ್ದೇನು? ಈ ತಾಲೂಕಲ್ಲಿ ಶಾಸಕರು ಏನೇ ಕೆಲಸ ಮಾಡ್ತಾರೆ ಅದ್ರ ಪ್ರಶ್ನೆ ಮಾಡಿದ್ದೀನಿ. ನೀವು ಅದಕ್ಕೆ ಉತ್ತರ ಕೊಡ್ಬೇಕಾ? ನನ್ನ ಇತಿಹಾಸ ಹೇಳ್ತಾರಂತೆ, ನನ್ನ ಹಿನ್ನೆಲೆ ಗೊತ್ತಂತೆ. ನಿಮ್ಮ ಇತಿಹಾಸಗಳೇನು, ನಿಮ್ಮ ಹಿನ್ನೆಲೆಗಳೇನು, ನೀವು ಯಾವ್ಯಾವ ರೀತಿ ಅಕ್ರಮಗಳನ್ನ ಮಾಡಿ MLA ಹೆಸರನ್ನು ಉಪಯೋಗಿಸ್ಕೊಂಡು ಜೀವನ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನು ದಾಖಲೆ ಸಮೇತ ನಿಮಗೆ ತೋರಿಸ್ತೀನಿ. ಹೆದರ್ಕೋಬೇಡಿ, ಧೈರ್ಯವಾಗಿರಿ. ನಾಳೆ ಸ್ವಲ್ಪ ಕ್ಲೀನಾಗಿ ಫ್ರೆಶ್ ಅಪ್ ಆಗಿ ಬನ್ನಿ. ನಾಳೆ ಪ್ರೆಸ್ ಮೀಟ್ ಕಾಡುತ್ತೆ, ತಲೆ ಕೆಡಿಸ್ಕೋಬೇಡಿ.